ಛಲವಾದಿ ಅಷ್ಟೇ ಅಲ್ಲ, ಶ್ರೀರಾಮುಲು ಕೂಡ ಇದೇ ಆರೋಪ ಮಾಡಿದ್ದಾರೆ. ಡಿಕೆ ಬಿಕೆ ಸೇರಿ ಹೆದರಿಸಿ ರಾಜೀನಾಮೆ ಪಡೆದಿದ್ದಾರೆ ಅಂತ ಬಳ್ಳಾರಿಯಲ್ಲಿ ಮಾತನಾಡಿದ್ದಾರೆ. ಹೊರಟ್ಟಿ ಅವರು ಕಚೇರಿಯಲ್ಲಿದ್ದಾಗ ಒತ್ತಾಯದ ರಾಜೀನಾಮೆ ಪಡ್ಕೊಂಡಿದ್ದಾರೆ. 2 ಗಂಟೆಗಳ ಕಾಲ ಕಚೇರಿಯಲ್ಲಿ ನಡೆದಿರುವಂತಹ ಘಟನೆಯನ್ನ ಹೊರಗೆ ಹಾಕಿದರೆ ಅವರ ಬಂಡವಾಳ ಹೊರಗೆ ಬೀಳುತ್ತೆ. ಹೊರಟ್ಟಿ ಜೊತೆ ಮಾತನಾಡಿದ್ದೇನೆ, ಬೆದರಿಕೆ ಬಗ್ಗೆ ಅವರು ಹೇಳಿದ್ದಾರೆ ಅಂತ ಶ್ರೀರಾಮುಲು ಮಾತನಾಡಿದ್ದಾರೆ. ಏನು ಬಿಕೆ ಅವರು ಇಬ್ಬರು ಸೇರಿಕೊಂಡು ಸಭಾಪತಿಗಳಾದಂಥ ಹೊರಟ್ಟಿ ಅವ್ರನ್ನ ಸಾಕಷ್ಟು ಅವ್ರ ಕಚೇರಿಯಲ್ಲಿ ಮತ್ತು ಡಿಕೆ ಮತ್ತು ಬಿಕೆ ಅವರು ಕುಂತು ಅವ್ರನ್ನ ಬೆದರಿಸಿ ಅವ್ರನ್ನ ರಾಜೀನಾಮೆಯನ್ನು ಸಹಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಬಹುಶಃ ಹೊರಟ್ಟಿಯವರು ಕಚೇರಿಯಲ್ಲಿ ಇದ್ದಂಥ ಟೈಮಲ್ಲಿ 2 ತಾಸುಗಳ ಕಾಲ ಅವರು ಕೂಡ್ತಾರೆ. ಬಹುಶಃ ಹೊರಟ್ಟಿಯವರು ಹಿರಿಯ ಶಾಸಕರ ಜೊತೆಲಿ ಅವ್ರು ಏನನ್ನ ಗಿನ್ನಿಸ್ ಬುಕ್ಸ್ ಆಫ್ ರೆಕಾರ್ಡಲ್ಲಿ ಅವರು ಏರಿದ್ದಾರೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಅವರು ಆ ಹೆಸರು ಕೂಡ ದಾಖಲೆ ಆಗಿದೆ ಗಿನ್ನಿಸ್ ಬುಕ್ಸ್ ಆಫ್ ರೆಕಾರ್ಡ್ಸ್ ಅಲ್ಲಿ ಅಂತೇಳಿ ನಾನು ತಿಳ್ಕೊಂಡು, ಅಷ್ಟು ಬಾರಿ ಶಾಸಕರಾದಂಥವ್ರು. ಆದರೆ ಇವತ್ತು ಹಿರಿಯ ಶಾಸಕರಿಗೆ ತಾವು ಮಾಡಿದಂಥ ಅಪಮಾನ, ಮುಖ್ಯಮಂತ್ರಿಗಳು ಯಾವ ಮುಖ್ಯಮಂತ್ರಿಗಳು ಈ ರೀತಿ ಅಪಮಾನ ಮಾಡಲಿಲ್ಲ. ನೀವು ಅಪಮಾನವನ್ನು ಮಾಡಂತ ಕೆಲಸ ಮಾಡಿದ್ರಿ. ಬಹುಶಃ ಅವ್ರು ಏನನ್ನ ಬಾಯ್ಬಿಟ್ರೆ ಏನೇನು ಆಗಿದೆ 2 ತಾಸುಗಳ ಕಾಲ ನೀವು ಡಿಕೆ ಅವರು ಕುಂತು 2 ತಾಸುಗಳ ಕಾಲ ಬೆದರಿಸಿ ಅವ್ರನ್ನ ಎದುರಿಸಿ ಅವ್ರ ರಾಜೀನಾಮೆ ಕೊಡಿಸಿದ್ರಂತ ಅವರು ಬಾಯಿ ಬಿಚ್ಚಿದ್ರಿಗಿನ ನಿಮ್ಮ ಬಂಡವಾಳ ಬಯಲಾಗುವಂತ ಕೆಲಸ ಆಗುತ್ತೆ.